ಧರ್ಮಸ್ಥಳದ ಸುತ್ತ ಮೃತದೇಹ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಸದನದಲ್ಲಿಂದು ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಎದುರು ನೋಡುತ್ತಿದ್ದಾರೆ. ಅಸೆಂಬ್ಲಿಯಲ್ಲಿ ಗೃಹ ಸಚಿವರು ತನಿಖೆ ಬಗ್ಗೆ ಏನು ಹೇಳ್ತಾರೆ ಎನ್ನುವುದಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು. ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿ ಉತ್ಖನನ ಕಾರ್ಯ ತೀವ್ರವಾದಂತಹ ಚರ್ಚೆಗೆ ಕಾರಣವಾಗಿದೆ. ಎಸ್ಐಟಿ ಮುಖ್ಯಸ್ಥ ತಂಡದೊಂದಿಗೆ ಪರಮೇಶ್ವರ್ ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ. ಸಿಎಲ್ಪಿ ನಿರ್ಧಾರದಂತೆ ತನಿಖೆ ಸ್ಥಗಿತಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ. ಧರ್ಮಸ್ಥಳದ ಸುತ್ತ ಮೃತದೇಹ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನ ನೀಡಲಿದ್ದಾರೆ. ಎಸ್ಐಟಿ ತನಿಖೆ ಪ್ರಗತಿ ಬಗ್ಗೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರಿಸಲಿದ್ದಾರೆ. ಇಂದು ವಿಧಾನಸಭೆಯಲ್ಲಿ ಉತ್ತರವನ್ನ ನೀಡಲಿದ್ದಾರೆ. ಎಸ್ಐಟಿ ತನಿಖೆಯ ಭವಿಷ್ಯದ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಸರ್ಕಾರದ ನಿಲುವನ್ನ ಪ್ರಕಟಿಸುತ್ತಾರಾ ಎಂಬುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸುವವರ ಹೆಸರು ಬಹಿರಂಗಪಡಿಸಬೇಕು ಅಂತ ಬಿಜೆಪಿ ಪಟ್ಟಣ ಹಿಡಿತಾ ಇದೆ. ಜೊತೆಗೆ ಮುಸುಕುಧಾರಿಯನ್ನ ಬಂಧಿಸಿ ಎಸ್ಐಟಿ ತನಿಖಾ ವರದಿಯನ್ನ ಸದನದಲ್ಲಿ ಮಂಡಿಸಬೇಕು ಅಂತ ಸದನದಲ್ಲಿ ಪ್ರತಿಪಕ್ಷ ಬಿಜೆಪಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತಿನ ಸದನ ಕಲಾಪದ ಸುತ್ತ ತೀವ್ರ ಆಸಕ್ತಿ ಹಾಗೂ ಕುತೂಹಲ ಇರುವಂತದ್ದು. ಅನಾಮಧೇಯ ವ್ಯಕ್ತಿ ನೀಡಿದ ದೂರಿನ ಮೇಲೆ ಎಸ್ಐಟಿಯನ್ನ ರಚನೆ ಮಾಡಲಾಗಿತ್ತು. ಇನ್ನು ಧರ್ಮಸ್ಥಳದಲ್ಲಿ ಹೂತಿಟ್ಟಿರುವ ಶವಗಳಿಗಾಗಿ 15ಕ್ಕೂ ಹೆಚ್ಚು ದಿನಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಎಲ್ಲಾ ಕಡೆ ಕುರುಹು ಸಿಗದ ವಿಚಾರವಾಗಿ ಅಂದ್ರೆ ಬರೀ 2 ಪಾಯಿಂಟ್ ಅಲ್ಲಿ ಸಿಗುತ್ತೆ. ಒಂದು 6ನೇ ಪಾಯಿಂಟ್ ಹಾಗೂ ಇನ್ನೊಂದು 11A ಪಾಯಿಂಟ್ ನಲ್ಲಿ. ಅಂದ್ರೆ 11A ಪಾಯಿಂಟ್ ಬಗ್ಗೆ ದೂರುದಾರ ಮುಂಚೆ ಹೇಳಿರೋದಿಲ್ಲ. ಅಚಾನಕ್ ಆಗಿ ಅವತ್ತು 11 ಪಾಯಿಂಟ್ ಅಂದ್ರೆ 11ನೇ ಪಾಯಿಂಟ್ ಬದಲು 11A ಪಾಯಿಂಟ್ ನಲ್ಲಿ ಹೋಗಿ ಹುಡುಕಲಾಗುತ್ತೆ. ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ. ಹೀಗಾಗಿ ಕೇವಲ 2 ಪಾಯಿಂಟ್ಗಳಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿರುತ್ತೆ. ಹಾಗಾಗಿ ಬೇರೆ ಎಲ್ಲ ಪಾಯಿಂಟ್ಗಳಲ್ಲಿ ಕುರುಹು ಸಿಗದ ವಿಚಾರವಾಗಿ ಬಿಜೆಪಿ ನಾಯಕರು ಸದನದಲ್ಲಿ ತೀವ್ರ ಗದ್ದಲ ಸೃಷ್ಟಿಸುವಂತಹ ಸಾಧ್ಯತೆ ಕೂಡ ಇದೆ.